ಸಹಯೋಗದೊಂದಿಗೆ ನಾವು ಪ್ರಸ್ತುತಪಡಿಸಿದ್ದೇವೆ. ಕಳೆದ 25 ವರ್ಷದಿಂದ ಇದು ನಡೀತಾ ಇದೆ. ನಾನು ಸೇವಾ ಭಾರತಿ ಪರವಾಗಿ ಎಲ್ಲ ನಮ್ಮ ಪತ್ರಕರ್ತ ಮಾಧ್ಯಮದ ಎಲ್ಲರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ ಮತ್ತು ನಮ್ಮ ಅಧ್ಯಕ್ಷರಂತ ಈ ಒಂದು ಕಾರ್ಯಕ್ರಮದ ಬಗ್ಗೆ ವಿವರಣೆ ಕೊಡಲಿಕ್ಕೆ ಅವರಿಗೆ ಒಪ್ಪಿಸಿದ್ದೇನೆ. ಪ್ರಥಮವಾಗಿ ಈ ಒಂದು ಮೇಳದ ಬಗ್ಗೆ ನಾವು ಸಮಾಜಕ್ಕೆ ತಿಳಿಸಬೇಕು ಅಂತ ಹೇಳುವಾಗ ಪ್ರಥಮವಾಗಿ ನಮಗೆ ಸಮಾಜಕ್ಕೆ ಕನ್ನಡಿಯಾಗಿರುವವರು ಪತ್ರಕರ್ತ ಬಂಧುಗಳು ನಮ್ಮ ಒಂದು ಮನವಿಗೆ ಸ್ಪಂದಿಸಿ ಇಷ್ಟು ಮಂದಿ ನಮ್ಮೊಟ್ಟಿಗೆ ಇವತ್ತು ಸೇರಿಕೊಂಡಿದ್ದೀರಿ. ನಿಮಗೆ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. 1998ರಲ್ಲಿ ಆಶಾಜ್ಯೋತಿ ಶುರುವಾಗಿ ಒಂದು ಮಗುವಿನಿಂದ ಕಳೆದ ವರ್ಷ ನಾವು 1200 ದಿವ್ಯಾಂಗರನ್ನು ಹಾಗೂ 1800 ಪೋಷಕರು ಮತ್ತು ಇತರ ಹಿತೈಷಿಗಳನ್ನು ಸೇರಿಸಿಕೊಂಡು ಕಾರ್ಯಕ್ರಮ ಮಾಡುವಷ್ಟು ನಾವು ಬೆಳೆದು ಬಂದಿದ್ದೇವೆ ಅಂತ ಹೇಳಿಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೇವೆ. ನಾವು ಪ್ರಥಮವಾಗಿ ನಿಮಗೆ ಇದಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು. ಕಾರಣ ಇಷ್ಟೇ, ಯಾವುದೇ ಸಂಘ ಸಂಸ್ಥೆ ಸಮಾಜಕ್ಕೋಸ್ಕರ ಎಷ್ಟೋ ಯೋಚನೆ ಮಾಡ್ಬೋದು, ಆದರೆ ಅದನ್ನು ಸಮಾಜಕ್ಕೆ ಒಂದು ತಿಳಿಸುವಂತಹ ದೊಡ್ಡ ಜವಾಬ್ದಾರಿ ಏನಿದೆ ಅದು ನಿಮ್ಮಿಂದ ಆಗುವಂಥದ್ದು. ಹಾಗಾಗಿ ನಾವು ಒಂದು ಮಗುವಿನಿಂದ 1200 ತನಕ ದಿವ್ಯಾಂಗರನ್ನು ಸೇರಿಸಿಕೊಂಡಿದ್ದೇವೆ ಅಂತ ಹೇಳಿದ್ದಕ್ಕೆ ನಮ್ಮ ಪ್ರಯತ್ನದ ಒಟ್ಟಿಗೆ ಕೂಡ ಮಾಧ್ಯಮದ ಪ್ರಯತ್ನ ಕೂಡ ಅಷ್ಟೇ ಇದೆ ಅಂತ ಹೇಳಿಕೆ ತುಂಬ ಹೆಮ್ಮೆ ಪಡ್ತಿದ್ದೇವೆ. ಆಶಾಜ್ಯೋತಿ ಮೇಳದಲ್ಲಿ ವಿಶೇಷವಾಗಿ ಏನಾಗುತ್ತೆ ಅಂದರೆ ದಿವ್ಯಾಂಗ ಮಕ್ಕಳನ್ನು ನಾವು ಸಾಧಾರಣವಾಗಿ ಬೇರೆ ಮೇಳಗಳಿಗೆ ಅಥವಾ ಜಾತ್ರೆಗಳಿಗೆ ಕೊಂಡೋಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಅವರಿಗೆ ಸೆನ್ಸರಿ ಪ್ರಾಬ್ಲಮ್ ಇರುತ್ತೆ ಅಥವಾ ಅವರನ್ನು ತೆಗೆದುಕೊಂಡು ಹೋಗಲಿಕ್ಕೆ ತುಂಬ ಕಷ್ಟ ಇರುತ್ತೆ. ಆ ಕಾರಣಕ್ಕೆ ಎಷ್ಟೋ ಮಕ್ಕಳನ್ನು ನಾವು ಅಂಥ ಒಂದು ಸಂಭ್ರಮದ ವೇದಿಕೆಯನ್ನು ಕೊಡುವಲ್ಲಿ ನಾವು ಆಸ್ ಎ ಪೇರೆಂಟ್ ಆಗಿ ಕೂಡ ನಾನು ಹೇಳ್ತಾ ಇರೋದು ನಮಗೆ ಕಷ್ಟ ಅನಿಸುತ್ತೆ. ಆವಾಗ ಅವರಿಗೆ ಅಂತ ಒಂದು ಏನಾದರೂ ಒಂದು ದಿನದಾದರೂ ನಾವು ಖುಷಿ ಕೊಡಬೇಕು. ಆ ನಿಟ್ಟಿನಲ್ಲಿ ಆಗಿರುವಂತಹ ಇದು ಮೇಳ ವಿಶಿಷ್ಟರಿಗಾಗಿ ವಿಶಿಷ್ಟ ಮೇಳ ಅಂತ. ನೀವು ಆ ಒಂದು ಮೇಳಕ್ಕೆ ಬಂದರೆ ಏನು ಜಾತ್ರೆಯಲ್ಲಿ ಏನೆಲ್ಲ ಕಾಣ್ತೀರಿ, ಅಲ್ಲಿ ಫುಡ್ ಇರುತ್ತೆ, ಕುದುರೆ ಸವಾರಿ, ಒಂಟೆ ಸವಾರಿ, ಬೇರೆ ಬೇರೆ ಮನೋರಂಜನೆಯ ಆಟಗಳು, ಅದರ ಒಟ್ಟಿಗೆ ನಾವು ಅವರಿಗೆ ಒಂದು ಗೌರ್ಮೆಂಟಿಂದ ಸಿಗುವಂತಹ ಸವಲತ್ತುಗಳೇನಿದೆ ಅದರ ಬಗ್ಗೆ ಎಲ್ಲ ಮಾಹಿತಿ ಕೊಡುವಂತಹ ಕೆಲಸ ಕೂಡ ಅಲ್ಲಿ ಆಗ್ತದೆ. ಬೆಳಗಿಂದ ಇದೇ ಭಾನುವಾರ ಅಂದರೆ 11 ತಾರೀಕು ಕೆನರಾ ಮೇನ್ ಅಲ್ಲಿ ಬೆಳಗ್ಗೆ 8:30ಯಿಂದ ಸಂಜೆ 4:00 ತನಕ ನಮ್ಮ ಕಾರ್ಯಕ್ರಮ ಆಗ್ತದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು. ಈ ಸಲ ಇನ್ನಷ್ಟು ಜಾಸ್ತಿ ದಿವ್ಯಾಂಗರಿಗೆ ಎಲ್ಲವೂ ಉಚಿತವಾಗಿ ನಡೆಯುವಂಥದ್ದು. ನಾವು ದಾನಿಗಳ ಸಹಾಯವನ್ನು ಪಡೆದುಕೊಂಡು ಮಕ್ಕಳಿಗೆ ಒಂದು ದಿವಸದ ಆ ಖುಷಿಯನ್ನು ಆ ಮಕ್ಕಳೊಟ್ಟಿಗೆ ಆ ಪೇರೆಂಟ್ಸ್ನವರಿಗೂ ಕೊಡುವಂಥ ಒಂದು ದಿವಸದ ಖುಷಿಯಾಗಿ ತುಂಬ ಮಂದಿ ಸೇವೆ ಕೊಡ್ತಾರೆ. ಅಲ್ಲಿ ಕಾರ್ಯಕರ್ತರು ಕೂಡ ಇರ್ತಾರೆ. ಹಾಗಾಗಿ ನಿಮಗೆ ಮಾಹಿತಿ ಎಲ್ಲ ಹಂಚಿಕೊಂಡಿದ್ದೇವೆ. ಸರಿ ಹೇಳಿದ್ರು ನಿಮಗೆ ಇನ್ನೊಂದು ರೆಸ್ಮೆಂಟ್ ಹೋಗೋ ಕಾರಣ ಬ್ರೀಫ್ ಆಗಿ ಹೇಳ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಸೇವಾ ಭಾರತೀಯ ಯಾವುದೇ ಕಾರ್ಯಕ್ರಮದಲ್ಲಿ ಸೇವಾ ಭಾರತೀಯ ಅಂಗಸಂಸ್ಥೆಯಾದ ಚೇತನ ಬಾಲ ವಿಕಾಸ ಕೇಂದ್ರ, ರೋಮನ್ ದೃಷ್ಟಿಮಾನ್ಯ ಮಕ್ಕಳ ಶಾಲೆ ಅಥವಾ ನಮ್ಮಲ್ಲಿ ಸೇವಾ ಭಾರತೀಯ ಮಾಧವನ ಪುಟ್ಟಪ್ಪದವರು ಇಲ್ಲಿ ಹೊಸ ಒಂದು ದೊಡ್ಡ ಶಾಲೆ ಆಗ್ತಾ ಇದೆ. ಅಲ್ಲಿಯ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮ ಕೊಟ್ಟರೂ ಕೂಡ ನಾವು ಕೊಟ್ಟ ಕೂಡಲೇ ಸ್ಪಂದಿಸಿ ಅದಕ್ಕೆ ನೀವು ನೆಕ್ಸ್ಟ್ ದಿವಸವೇ ಎಲ್ಲ ಮಾಧ್ಯಮದಲ್ಲಿ ಅದನ್ನು ತುಂಬ ಪ್ರಚಾರ ಪಡಿಸ್ತಾ ಇದ್ದೀರಿ ಈಗಾಗಲೇ. ಸೊ ಅದಕ್ಕಾಗಿ ಸೇವಾ ಭಾರತಿ ಪರವಾಗಿ ನಿಮಗೆಲ್ಲರಿಗೂ ಹಾರ್ದಿಕವಾದ ಧನ್ಯವಾದಗಳನ್ನು ನಾನು ನೀಡ್ತಾ ಇದ್ದೇನೆ. ಆಮೇಲೆ ಈ ಕಾರ್ಯಕ್ರಮವು ಬೆಳಗ್ಗೆ 8:30ರಿಂದ ಸಂಜೆ 4:00ವರೆಗೆ. ಆ 8:00ವರೆಗೆ ಪ್ರೋಗ್ರಾಮ್ ಆಗುವುದು ನಮ್ಮ ರಿಜಿಸ್ಟ್ರೇಷನ್ ಎಲ್ಲ. ಸಭಾ ಕಾರ್ಯಕ್ರಮ ಪ್ರಾರಂಭವಾಗುವುದು 9:15ರಿಂದ. ಯಾಕೆಂದರೆ ಲಾಸ್ಟ್ ಟೈಮ್ ಸ್ವಲ್ಪ 8:00ವರೆಗೆ ಕೆಲವರು ಬಂದಿದ್ದರು. ಆಗ 8:00ವರೆಗೆ ಸ್ಟಾರ್ಟ್ ಅಂತ ತಿಳ್ಕೊಂಡು 8:00ವರೆಗೆ ಸಭಾ ಕಾರ್ಯಕ್ರಮ ಸ್ಟಾರ್ಟ್ ಆಗುವುದು 9:15. 9:15ರಿಂದ 10:30 ತನಕ ಸಭಾ ಕಾರ್ಯಕ್ರಮ ನಡೀತದೆ. ಆಮೇಲೆ ಸಭಾ ಕಾರ್ಯಕ್ರಮ ನಡೆದ ಮೇಲೆ ಮತ್ತೆ ಸ್ಟಾಲ್ಗಳ ಉದ್ಘಾಟನೆ ಆಗ್ತದೆ. ಸ್ಟಾಲ್ಗಳಲ್ಲಿ ಏನೆಲ್ಲ ಇದೆ ಅಂದರೆ ಒಂದು ತಿಂಡಿ, ಆಮೇಲೆ ತಿಂಡಿ ತಿನಿಸುಗಳ ಮಳಿಗೆ ಒಂದು 20-25 ತಿಂಡಿ ತಿನಿಸುಗಳ ಮಳಿಗೆ ಇರ್ತದೆ. ಆಮೇಲೆ ಈ ಸಲ 7 ಮಂದಿ ದಿವ್ಯಾಂಗ ಮಕ್ಕಳಿಗೆ, ವಿಶೇಷ ಮಕ್ಕಳಿಗೆ
ಒಂದು ಅವರ ಸಾಧನೆಯನ್ನು ಮೆಚ್ಚಿ ನಾವು ಅವರ ಸಾಧನೆ ಗುರುತಿಸುವ ಒಂದು ಕ್ರಮವನ್ನು ಕೈಗೊಂಡಿದ್ದೇವೆ. ಅವರಿಗೆ 7 ಮಂದಿಗೆ ನಾವು ಅವರ ಸಾಧನೆಗೋಸ್ಕರ ಅವರನ್ನು ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ.